नमस्ते, प्रवीण कुमार के योग शिक्षक पृथ्वी हीलिंग एंड योग सेंटर उप्पಳ कासरगोड। ಇವತ್ತು ನಾವು ನಿಮ್ಮ ಮುಂದೆ ಶಿರಸಾಸನ ಯಾವ ತರ ಚಾನಲ್ ಮೂಲಕ ಉಪಯೋಗಿಸಿ ಮಾಡಬಹುದು ಅಂತ ತೋರಿಸಿಕೊಡಲಾಗುವುದು। ಶಿರಸಾಸನ ಅಂದ್ರೆ ಯೋಗದ ರಾಜ ಅಂತ ಹೇಳ್ತಾರೆ, ಅಂದ್ರೆ ತಲೆ ಕೆಳಗೆ ಹಾಕಿ ಕಾಲ ಮೇಲೆ ಮಾಡುವಂತ ಆಸನ। ಈ ಆಸನವನ್ನು ಪ್ರತಿನಿತ್ಯ ಮಾಡುವುದರಿಂದ ನಮಗೆ ಯಾವ ತರದ ಬೆನಿಫಿಟ್ ಅಂದ್ರೆ ದೇಹದ ಸಂಪೂರ್ಣ ಸಮತೋಲನ, ಏಕಾಗ್ರತೆ ಮತ್ತು ಮನಸ್ಸಿನ ಸ್ಥಿರತೆಯನ್ನು ಹೆಚ್ಚಿಸುವಂಥದ್ದು। ಈಗ ನೋಡಿ, ನೋಡಿ ಇದು ಯೋಗ ಚೇರ್। ಈ ತರ ಬೆಡ್ಶೀಟ್ ಅನ್ನು ಫೋಲ್ಡ್ ಮಾಡಿ ಇದ್ರ ಮೇಲೆ ಇಟ್ಟುಕೊಳ್ಬೇಕು, ಯಾಕೆಂದ್ರೆ ಬೆನ್ನಿನ ಭಾಗಕ್ಕೆ ಒತ್ತಡ ಬರದಾಗೆ। ಮತ್ತೆ ಇಲ್ಲಿ ದಿಂಬು ಈ ತರ ನಮ್ಗೆ ಎಷ್ಟು ಎತ್ತರ ಬೇಕು ಹೈಟ್ ಅಷ್ಟು ಎತ್ತರ ಇಟ್ಕೊಳ್ಳೋದು। ಈ ತರ ಚೇರ್ ಮೇಲೆ ಕೂತ್ಕೊಳ್ಬೇಕು, ಕಾಲು ಮೇಲೆ ಹಾಕಿ, ಕಾಲು ಈ ತರ ಮೇಲೆ ಹಾಕಿ ಕೂತ್ಕೊಳ್ಬೇಕು। ನಿಧಾನವಾಗಿ ಕೆಳಗೆ ಬಾಗುವಂಥದ್ದು, ಡೌನ್ ಆಗುವಂಥದ್ದು। ನೋಡಿ ಶೋಲ್ಡರ್ ಈ ದಿಂಬಿನ ಮೇಲೆ ಈ ತರ ಇಟ್ಕೊಳ್ಳೋದು, ನಮಗೆ ಬೇಕಾದಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು। ಮತ್ತೆ ಎರಡು ಕೈಗಳಿಂದ ಚೇರ್ ಅನ್ನು ಬಿಗಿಯಾಗಿ ಇಟ್ಕೊಳ್ಳೋದು, ಕಾಲು ನೇರ ಈ ತರ ನೋಡಿ। ಇಲ್ಲಿ ಆರಾಮ್ಸವಾಗಿ ನಮಗೆ ಹೆಚ್ಚೊತ್ತು ಇರ್ಬೋದು, ಕುತ್ತಿಗೆಯ ಸ್ನಾಯುಗಳಿಗೆ ಯಾವುದು ಒತ್ತಡವೂ ಬೀಳುವುದಿಲ್ಲ ನೋಡಿ। ಈ ಕುತ್ತಿಗೆ ಈ ತರ ಸಡಿಲಿರ್ಬೇಕು ಶಿರ್ಷಾಸನ ಮಾಡಿದಾಗ। ಮಿನಿಮಮ್ 1 ನಿಮಿಷ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಮತ್ತೆ ನಿಮ್ಗೆ ಎಷ್ಟು ಹೊತ್ತು ಇರ್ಲಿಕ್ಕೆ ಆಗ್ತದೆ ಅಷ್ಟೊತ್ತು ಇರುವಂತ ಪ್ರಯತ್ನ ಮಾಡಬೇಕು। ಇಲ್ಲಿ ದೇಹದ ರಕ್ತ ಎಲ್ಲ ಬ್ಯಾಲೆನ್ಸ್ ಆಗುವಂಥದ್ದು। ಇಲ್ಲಿ ನಾವು ಪ್ರತಿನಿತ್ಯ ನಿಂತ್ಕೊಂಡು ಇರುವಂಥದ್ದು, ರಕ್ತ ಸಂಚಾರ ಕೆಳಗೆ ಒತ್ತಡ ಆಗಿರ್ತದೆ, ಇದು ಬ್ಯಾಲೆನ್ಸ್ ಅನ್ನು ಮಾಡುವಂಥದ್ದು। 1 ನಿಮಿಷವ ಅಥವಾ 2 ನಿಮಿಷವ 3 ನಿಮಿಷ ಆದ ನಂತರ ನಿಧಾನವಾಗಿ ಹಾಗೆ ಮೆಲ್ಲನೆ ಜಾರಿದ ಕೆಳಗಡೆ ಪಕ್ಕನೆ ಹೇಳ್ಬಾರ್ದು, 1 ನಿಮಿಷ ವಿಶ್ರಾಂತಿಯಲ್ಲಿ ಇರ್ಬೇಕು ಈ ತರ। ಮತ್ತೆ ನಿಧಾನವಾಗಿ ಬಲ ಸೈಡಿಂದ ಎದ್ದು ಕೂತ್ಕೊಳ್ಳುವಂಥದ್ದು। ಈ ತರ ನೀವು ಪ್ರತಿನಿತ್ಯ ಮಾಡಿದಾಗ ನಮ್ಮ ತಲೆ ಭಾಗದ ಒತ್ತಡವನ್ನು ರಿಲ್ಯಾಕ್ಸ್ ಮಾಡುವಂಥದ್ದು, ಶರೀರದ ಒತ್ತಡವನ್ನು ರಿಲ್ಯಾಕ್ಸ್ ಮಾಡುವಂಥದ್ದು, ಇಡೀ ದೇಹದಲ್ಲಿ ಹೆಚ್ಚಿನ ರಕ್ತ ಸಂಚಾರ ಆಗುವಂಥದ್ದು, ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂಥದ್ದು। ಇದನ್ನು ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿ ನೋಡಿ, ಪ್ರಯೋಜನವನ್ನು ಪಡೆಯಿರಿ। ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿರಿ। ಧನ್ಯವಾದಗಳು।